ನಾಸೆ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ ಏನಿದೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನೋಡೋಣ. ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ಇದೆ. ಸೊ ಕೆಲವರು ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತೀರಾ ಅಥವಾ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ, ಲವ್ ಇದೆ, ಕೇರ್ ಮಾಡ್ತೀರಾ ಅನ್ನೋದು ಫ್ಯಾಮಿಲಿಲಿ ಹೇಳಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಕೆಲವರು ನಿಮ್ಮಿಂದ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರಂತೆ. ಕೆಲವರು ನಿಮ್ಮನ್ನ ಮ್ಯಾನಿಫೆಸ್ಟ್ ಕೂಡ ಮಾಡ್ತಿದ್ದಾರೆ. ಇಟ್ಸ್ ಜನರಲ್ ರೀಡಿಂಗ್. ಓಕೆ, ಸೊ ನಾನು ನಿನ್ನನ್ನು ಉಪಯೋಗಿಸ್ಕೊಂಬಿಟ್ಟೆ, ಐ ಆಮ್ ಯೂಸಿಂಗ್ ಯು ಅಂತ ಹೇಳ್ತಿದ್ದಾರೆ. ಕೆಲವರು ನಿಮ್ಮ ಬಗ್ಗೆ ತುಂಬ ದುರುದ್ದೇಶನ ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಐ ಹ್ಯಾವ್ ಕ್ರೇಜಿ ಕ್ರಶ್ ಆನ್ ಯು ಅಂತ ಹೇಳ್ತಿದ್ದಾರೆ. ತುಂಬ ಕ್ರೇಜಿ ಕ್ರಶ್ ಇದೆಯಂತೆ. ಕೆಲವರು ಇಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ. ನಿಮ್ಮ ಕಮಿಟ್ಮೆಂಟನ್ನು ತಗೊಂಡು ದೇವ್ರ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ, ನೀವು ಅವ್ರ ಜೀವನಕ್ಕೆ ವಾಪಸ್ ಹೋಗಬೇಕು ಅಂತ. ಕೆಲವರು ತುಂಬ ಭಯ ಪಟ್ಟಿದ್ದಾರೆ. ಐ ಆಮ್ ಅಫ್ರೈಡ್ ಆಫ್ ಲವ್ ಅಂತ ಇದೆ. ಐ ಎನಿವಿ ಯು. ಸೊ ನಾನು ನಿನ್ನನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀನಿ, ನಾನು ನಿನ್ನನ್ನು ಶತ್ರು ಥರ ನೋಡ್ತೀನಿ, ನೀನು ನನ್ನ ಶತ್ರು ಅಂತ ಕೂಡ ಹೇಳ್ತಿದ್ದಾರೆ. ಬೆನ್ನ ಹಿಂದೆ ನಿಮ್ಮನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಐ ವಾಂಟ್ ಟು ಮ್ಯಾರಿ ಯು ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಟೇಕ್ ಎ ರಿವೆಂಜ್ ಅಂತ. ಸೊ ಕೆಲವರು ನಿಮ್ಮನ್ನ ಮದುವೆ ಆಗಿ ರಿವೆಂಜ್ ತಗೊಳ್ಬೇಕು ಅನ್ನುವಂಥ ಉದ್ದೇಶದಲ್ಲಿ ಕೂಡ ಇದ್ದಾರೆ. ಐ ಆಮ್ ಡೈಯಿಂಗ್ ಟು ಹಿಯರ್ ಯುವರ್ ವಾಯ್ಸ್ ಅಂತ ಇದೆ. ಸೊ ನಿಮ್ಮ ಶಬ್ದ ಅಥವಾ ನಿಮ್ಮ ಮಾತನ್ನ ಕೇಳೋದಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರಂತೆ. ಸೊ ಇಷ್ಟ ಇದ್ರೆ ಫೋನ್ ಮಾಡಿ ಅನ್ನುವಂಥದ್ದು ಇದೆ. ನೋ ಒನ್ ಕಂಪೇರ್ಸ್ ಟು ಯು. ಐ ಹ್ಯಾವ್ ನೆವರ್ ಫೆಲ್ಟ್ ಫಾರ್ ಎನಿ ಒನ್ ದ ವೇ ಐ ಫೀಲ್ ಫಾರ್ ಯು ಅಂತ ಹೇಳ್ತಿದ್ದಾರೆ. ಸೊ ಬೇರೆ ಯಾರಿಗೂ ಅವರು ಈ ಥರ ಭಾವನೆಗಳು ಬಂದಿದ್ದು ಇಲ್ವಂತೆ, ಈ ಥರ ಕಾದಿದ್ದು ಇಲ್ವಂತೆ. ಸೊ ನಿಮಗೋಸ್ಕರ ಅವರು ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಸೊ ಐ ಆಮ್ ಸೀಯಿಂಗ್ ಅನದರ್ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಕರೆಂಟ್ಲಿ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಅವರು ಹೊಸ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬೇರೆ ಯಾವುದಾದ್ರೂ ಸಿಗುತ್ತಾ ಅಂತ ನೋಡ್ತಿದ್ದಾರೆ. ಕೆಲವರು ಆಲ್ರೆಡಿ ಬೇರೆಯವ್ರ ಜೊತೆ ಕಮಿಟೆಡ್ ಆಗಿದ್ದಾರೆ ಅನ್ನುವಂಥದ್ದು ಇದೆ. ಐ ಹ್ಯಾವ್ ನೋ ಹೆಲ್ತಿ ಬೌಂಡ್ರೀಸ್ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಮಧ್ಯೆ ಯಾವುದೇ ಒಂದು ಆರೋಗ್ಯಕರವಾದಂಥ ಬೌಂಡ್ರಿ ಇಲ್ಲ ಅಂತ ಹೇಳ್ತಿದ್ದಾರೆ. ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್? ಯಾಕೆ ಅವ್ರ ಮನಸ್ಸನ್ನ ನೀವು ನೋಯಿಸಿದ್ರಿ ಅನ್ನುವಂಥ ಪ್ರಶ್ನೆ ಅವರಲ್ಲಿ ಇದೆ. ಐ ಆಮ್ ಟು ಅಶೇಮ್ ಟು ಫೇಸ್ ಯು. ಅವರಿಗೆ ನಿಮ್ಮನ್ನ ಫೇಸ್ ಮಾಡಲಿಕ್ಕೆ ತುಂಬ ನಾಚಿಕೆ ಆಗ್ತಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ನಿಮ್ಮನ್ನ ಬಿಟ್ಟಿರೋದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳ್ಕೊಳ್ತಿದ್ದಾರೆ. ಮತ್ತು ನೀವು ಹಾಕುವಂಥ ಪೋಸ್ಟ್, ವಿಡಿಯೋಸ್, ರೀಲ್ ಎಲ್ಲ ಕೂಡ ಅವರು ಸೇವ್ ಮಾಡಿ ಇಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಮಲ್ಕೊಳಕ್ಕೆ ಮುಂಚೆ ಅವರು ನಿಮ್ಮನ್ನೇ ಯೋಚನೆ ಮಾಡಿ ಮಲಗ್ತಾ ಇದ್ದಾರೆ. ಯು ಆರ್ ಮೈ ಲಾಸ್ಟ್ ಥಾಟ್ ಬಿಫೋರ್ ಸ್ಲೀಪ್ ಅಂತ ಹೇಳ್ತಿದ್ದಾರೆ. ಐ ಟ್ರೈಡ್ ಫರ್ಗೆಟಿಂಗ್ ಯು ಬಟ್ ಐ ಕೆನಾಟ್. ಐ ಮಿಸ್ ಯು ಟೆರಿಬಲಿ ಅಂತ ಹೇಳ್ತಿದ್ದಾರೆ. ತುಂಬ ಮಿಸ್ ಮಾಡ್ತಿದ್ದಾರಂತೆ, ತುಂಬ ಡಿಸಪಾಯಿಂಟ್ ಆಗಿದೆಯಂತೆ. ಸೊ ಅವರು ನಿಮ್ಮನ್ನು ಮರಿಬೇಕು ಅಂದ್ಕೊಂಡ್ರು ಕೂಡ ಆಗ್ತಾ ಇಲ್ವಂತೆ. ಕೆಲವರು ತುಂಬ ಬೇರೆಯವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ನೆಗೆಟಿವ್ ವೈಬ್ ಇದೆ. ಸೊ ಕೆಲವ್ರಿಗೆ ಈಗೋ ಪ್ರಾಬ್ಲಮ್ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಮುಂದಿನ ರೀಡಿಂಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.